ಏನ ಲಾಕ್ ಬಿತ್ತಾ? ಬೀಳ್ತು. ಏಯ್ ಲೇ ಹಾಕ್ದ ಅಂತ ಕೇಳ್ದೆ. ಮತ್ತೆ ಡೌಟು? ಯಾರು? ನಾನು ನನ್ನ ಫ್ರೆಂಡ್ಸು. ಬೆಲ್ ಯಾಕೆ ಹೊಡೆದಿದ್ದು? ನಾವು ಬೆಲ್ ಹೊಡೆದ್ವಾ? ನಿಮ್ಮ ಆಟಗಳು ನನ್ನ ಹತ್ರ ಅಲ್ಲ. ಖಾರದ ಪುಡಿ ಹಾಕ್ಬಿಡ್ತೀನಿ. ಖಾರದ ಪುಡಿ ಹಾಕ್ತೀನಿ ಅಂತ ಹೇಳಲು ಬನ್ರೋ. ಇವ್ ಲೇಟ್ ಹಂಗವ್ರು ಇನ್ನೂ ಕಮ್ಮಿನೇ ಆಗಲ್ಲ ಅನ್ಸುತ್ತೆ. ಏಯ್ ಆ ಮಗು ಕಣೋ ಬೆಲ್ ಹೊಡಿತಿರೋದು. ಓ ಅಯ್ಯಯ್ಯೋ, ಈಗ ಹುಡುಗಿ ಬಂದ್ರೆ ನಾವೇ ಬೆಲ್ ಮಾಡಿದ್ದು ಅಂತ ಗಲಾಟೆ ಮಾಡ್ತಲ್ ಕಣೋ. ಹೋಗೋಣ ಬರ್ರೋ. ಮೊದ್ಲೇ ನಮ್ ಟೈಮ್ ಸರಿ ಇಲ್ಲ. ಲಿಫ್ಟ್ ಇವತ್ತೇ ಬರುತ್ತೇನೋ? ಲೇ ಲಿಫ್ಟ್ ಬರೋದ್ ಲೇಟ್ ಆಗುತ್ತೆ, ಮೆಟ್ಲಲ್ಲಿ ಹೋಗೋಣ ಬಾ. ಸರಿ ಸರಿ ಇರೋ ಇರೋ. ಅಯ್ಯೋ ಈ ಟ್ಯಾಗ್ ಬೇರೆ. ಏಯ್ ನಿನ್ನ ನನ್ಗೇನೋ ಗೊತ್ತಿಲ್ಲ, ನಾನ್ ಮಾಡಿದ್ದಲ್ಲ. ಲೇ ಈ ಆರ್ಟಿಕಲ್ ನೋಡಿದ್ರ 1000 ಜನ ಹುಡುಗರಿಗೆ 940 ಹುಡುಗರಿದಾರಂತೆ. ಮಿಕ್ಕಿದ 60 ಜನದ ಪರಿಸ್ಥಿತಿ ಏನು? ಲೈಫ್ ಲಾಂಗ್ ಬ್ಯಾಚುಲರ್ಸ್. ಅಮ್ಮಯ್ಯ ನಾನ್ ಸೇಫು, ನನಗ್ ನನ್ ಜನ್ನಿ ಇದ್ದಾಳೆ. ನಿನ್ಗಷ್ಟೆಲ್ಲ ಸೀನ್ ಇಲ್ಲ, ನೀನ್ ಅರ್ಧದಲ್ಲೇ ಹೋಗ್ತೀಯ ಅಷ್ಟೇ. ತೊಂದ್ರೆ ತಗೋಬೇಡ್ವೋ. ಆ ಮಿಕ್ಕಿರೋ 60 ಜನದಲ್ಲೇ PM CM ಪ್ರೆಸಿಡೆಂಟ್ ಆಗಿರೋದು. ಮತ್ತೆ 940 ಜನ ಏನ್ ಮಾಡ್ತಾರೋ? ಗ್ಯಾಸ್ ಸ್ಟವ್ ಆಫ್ ಮಾಡ್ತಾರೆ. ಅಯ್ಯೋ ಗ್ಯಾಸ್ ಸ್ಟವ್ ಅಂದಾಗ ನೆನಪಾಯ್ತು, ಕಿಚನ್ ಅಲ್ಲಿ ಗ್ಯಾಸೇ ಆಫ್ ಮಾಡಿಲ್ಲ. ಹಲೋ ಏನೇ, ಎಲ್ಲಿದ್ಯೆ? ಕಾರ್ತಿಕ್ ಸರ್, ನೆನೆ ಜಪಾನ್ ಕಂಪ್ನಿ ಹತ್ರ ಯಾರು ಮಾತಾಡಿದ್ದು? ಸುಧೀರ್ ಸರ್. ನಾನೇ ಸರ್. ಸುಧೀರ್, ಕಮ್ ಟು ಮೈ ಕ್ಯಾಬಿನ್. ಸಾಫ್ಟ್ವೇರ್ ಯುಗದಲ್ಲಿ ಆಪಲ್ ಏನ್ ಕ್ರೇಜ್ ಇದೆಯೋ, ಪೈನಾಪಲ್ಗೂ ಹಂಗೆ ಕ್ರೇಜ್ ಇದೆ. ಅವ್ರ ಐಫೋನ್ ಕೊಟ್ರು, ನಾವು ವೈಫೋನ್ ಕೊಟ್ಟಿದ್ದೀವಿ. ಅವ್ರು ಮ್ಯಾಕ್ ಕೊಟ್ರು, ನಾವು ಕ್ರ್ಯಾಕ್ ಕೊಟ್ಟಿದ್ದೀವಿ. ನಾನು ಯಾಕೆ ಮಾತಾಡ್ಲಿ? ಅಲ್ಲ ನೀನೇ ಮಾತಾಡ್ಬಿಡೋ. ನಾನಿರೋ ದಿನಕ್ಕೆ ಗೆಣಸ್ ಕೀಳಕ ಹೋಗ. ಚಪ್ಪಲಿ ತಗೊಂಡು ಹೊಡಿತೀನಿ. ಬುದ್ಧಿ ಇದೆಯೇನೆ ನಿನಗೆ? ಯಾವಾಗಂದ್ರೆ ಹೋಗಿ ಫೋನ್ ಮಾಡ್ತೀಯಾ? ಸರ್ ನಮ್ ಕಂಪ್ನಿ ಬಗ್ಗೆ ನನಗೆ ಗೊತ್ತಿಲ್ವಾ ಸರ್? ಮತ್ತೆ ನನಗೆ ಯಾಕೆ ಹೇಳ್ತಿದ್ದೀರಾ? ತಮ್ಮ ಕೇಳಪ್ಪ ಸುಧೀರ್, ಎಲ್ಲ ಗೊತ್ತಿರೋಣ ಅಂತೀಯಲ್ಲ, ಮತ್ತೆ ಜಪಾನ್ ಕಂಪ್ನಿ ಅವ್ರ ಹತ್ರ ಯಾಕಾಗಿ ಮಾತಾಡಿದ್ ನೀನು? ನಾನೇನ್ ಮಾತಾಡ್ದೆ ಸರ್? ಬುದ್ಧಿ ಇಲ್ವೇನಯ್ಯ? ನೀನು ಕೂಡ ಜಪಾನ್ ಭಾಷೆನಲ್ಲಿ ಅಬ್ಬಬ್ಬಾ ನಿಲ್ಸಿ ಸರ್ ನಿಮ್ ಬೈಗಳ. ಈ ತರ ನಾನ್ ನಿನ್ನ ಬೈತಾ ಇಲ್ಲಪ್ಪ, ನೀನು ಜಪಾನ್ ಕಂಪ್ನಿ ಅವ್ರನ್ನ ಬೈದಿದ್ಯಾ. ಆ ತರ ಯಾಕೆ ಬೈದೆ? ಸರ್ ನಾನ್ ಯಾಕೆ ಬೈದೆ ಗೊತ್ತಾ? ನೀವೇ ನೋಡಿ ಇದನ್ನ. ನೋಡಿ ಹೇಳು, ಯಾಕೆ ಬೈದೆ? ನೋಡಿ ಇದನ್ನ. ಸರ್ ಅವ್ನ್ ಕ್ಲೈಂಟ್ ಇರ್ಬೋದು, ಅದಕ್ಕಿಂತ ಮೇಲೆ ಇರ್ಬೋದು, ಆದ್ರೆ ನಮ್ ಪೈನಾಪಲ್ಗೆ ಏನಾದ್ರು ಅಂತ ಸುಮ್ಮನೆ ಇರಲ್ಲ ಸರ್ ನಾನು. ತಮ್ಮ ಕೇಳು ಸುಧೀರು, ಅವರು ಬೈದಿರೋದಲ್ಲ, ಜಪಾನ್ ಕ್ಲೈಂಟು ನಮ್ ಬಗ್ಗೆ ಕೇಳ್ತಾ ಇದಾರೆ. ಹೌದಾ ಸರ್? ಸಾರಿ ಸರ್, ಮತ್ತೆ ನನಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ ಸರ್. ಪೈನಾಪಲ್ ಸ್ಲೈಸ್ ತಿನ್ನಿ. ನನ್ನ ಈಗಾಗ್ಲೇ ತಿಂದಿದಾರಲ್ಲ. ಸಾರಿ ಸರ್. ತಿನ್ನಯ್ಯ. ನಿನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದೆ. ಆದ್ರೆ ನಿನ್ನಂತ ಹುಡುಗಿನ ಮಿಸ್ ಮಾಡ್ಕೊಂಡೆ ಅಂತ ಅವ್ನು ಫೀಲ್ ಆಗ್ಬೇಕು. ನೀನ್ ಯಾಕೆ ಫೀಲ್ ಆಗ್ತೀಯಾ? ಪ್ರಿನ್ಸ್, ಅವನಿಂದ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಮರೆಯೋಕೆ ಬೇರೆ ದಾರಿ ಇದ್ರೆ ಹೇಳು. ನಿನ್ನಂತವ್ರಿಗೆ ಅಂತಾನೆ ಸಪ್ರೇಟಾಗಿ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋದ್ರೆ ಎಲ್ಲ ಮರ್ತೋಗ್ತೀಯ. ಓಕೆ, ರಿಲ್ಯಾಕ್ಸ್ ಅನು. ಕಮ್ ಆನ್, ಚಿಲ್, ಲೆಟ್ಸ್ ಎಂಜಾಯ್. Come on. You see, darling? Come on, darling. Come on, come on. I will take care. Okay? Okay. Hey, bro. Huh? ಅಂತೂ ಇಂತೂ ಡೆಕೋರೇಷನ್ ಮಾಡ್ಕೊಂಡಿದ್ಯಾ? ಸೂಪರ್. ಗರ್ಲ್ ಫ್ರೆಂಡ್? ಏ ಹಾಯ್ ಬ್ರೋ, 1 lakh ಇನ್ವೆಸ್ಟ್ ಮಾಡಿದೀನಿ ಬ್ರೋ. ಜಸ್ಟ್ ಲೀವ್ ಮೀ ನೌ. ಓಕೆ, ಫಿಗರ್ ಸಖತ್ತಾಗಿದ್ದಾಳೆ. ಓಕೆ, ಲೆಟ್ಸ್ ಪಾರ್ಟಿ. ಯೋ ಸಿಕ್ತೋರ್ನೆಲ್ಲ ತಪ್ಕೋತಿಯಲ್ಲೇ, ನನ್ನ ಮಾತ್ರ ತಪ್ಕೋಬೇಕು. ಏಯ್, ಆ ಹುಡುಗಿ ಕಣೋ. ಅದಕ್ಕೆ ಅವಳು ಸಿಟಿಗೆ ಹೊಸಬ್ಳು ಅನ್ಸುತ್ತೆ ಕಣೋ. ಪಾಪ ರೋಡ್ ಕನ್ಫ್ಯೂಸ್ ಆಗ್ತಿದೆ ಅನ್ಸುತ್ತೆ. ಲಿಫ್ಟ್ ಕೊಡೋಣ ಅಂತ. ಲಿಫ್ಟಾ? 3 ಜನ ಹೋದ್ರೆ ಪೊಲೀಸ್ ಹಿಡ್ಕೋತಾರೆ. ಆ ವಿಷಯ ನನಗೆ ಗೊತ್ತು. ಅವಳು ಬಂದ್ರೆ ನೀನ್ ಆಟೋದಲ್ಪ. ಲೇ, ನಾವ್ ಅಕ್ವೇರಿಯಂ ಕೊಟ್ಟಿದ್ಕೆ ಥ್ಯಾಂಕ್ಸ್ ಕೂಡ ಹೇಳ್ದೆ ಮುಖದ ಮೇಲೆ ಡೋರ್ ಹಾಕೋದ್ಲು ಅಷ್ಟೇ. ಯಾಕೆ ಬೆಲ್ ಯಾರೋ ಮಾಡಿದ್ಕೆ ನಾವೇ ಮಾಡಿದ್ದು ಅಂತ ಖಾರದ ಪುಡಿ ಹಾಕ್ತೀನಿ ಅಂದ್ಲು. ಅಂತವಳಿಗೆ ಲಿಫ್ಟ್ ಕೊಡ್ತಾನಂತ ಲಿಫ್ಟ್ ಮರ್ಯಾದೆ ಇಲ್ವೇನಾ? ಏಯ್, ಲಿಫ್ಟ್ ಕೊಡೋದಕ್ಕೆ ಗಾಡಿ ಇರ್ಬೇಕು, ಮರ್ಯಾದೆ ಅಲ್ಲ. ನಡಿಯಾ. ಸರಿ, ಇದು ತಗೊಂಡೋಗು. ಹೊಡೆದ್ರು ಏನೂ ಆಗೋದಿಲ್ಲ. ಓಕೆ, ಆಲ್ ದಿ ಬೆಸ್ಟ್. ನನ್ಗೆ ಆಲ್ ದಿ ಬೆಸ್ಟ್ ಇರ್ಲಿ. ನಿನ್ ಕತೆ ನೋಡ್ಕೊಳ್ಳೋ. ಇರು ಭಯ್ಯ. ಹಾಯ್. ಹಾಯ್.
ಇಫ್ ಯು ಡೋಂಟ್ ಮೈಂಡ್ ನೀವ್ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಲಿಫ್ಟ್ ಕೊಡ್ತಿದ್ದೆ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ನಿನಗೆ ಯಾಕೆ? ಹಾಗಲ್ಲ, ಇಬ್ರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ, ಒಂದೇ ಫ್ಲೋರ್ ಅಲ್ಲಿ ಇರ್ತೀವಿ. ಬೇಸಿಕಲಿ ನಾಗರಬಾವಿ ಕಡೆನೆ ಹೋಗ್ತಾ ಇದ್ದೆ. ಬಂದಿದ್ದಿದ್ರೆ ನಾನು ನಾಗರಬಾವಿ ಕಡೆ ಹೋಗ್ತಿಲ್ಲ, ಯಶವಂತಪುರ ಕಡೆ ಹೋಗ್ತಿರೋದು. ನೋ ಥ್ಯಾಂಕ್ಸ್. ಓಕೆ, ಹಾಗಾದ್ರೆ ಓಕೆ. ಏ ಬ್ರೋ, ಆ ಹುಡುಗನ್ ಟ್ರೈ ಮಾಡ್ತಿದ್ಯಾ? ನಿನ್ನಂತವ್ರಿಗೆ ಬಿದ್ದೋದ್ರೆ ನನ್ನಂತವ್ರು ಇನ್ಯಾಕೆ ನಿಂತ್ಕೊಂಡು ನೋಡ್ತೀರಿ ಹೇಗ್ ಬೀಳ್ಸ್ಕೊತೀನಿ ಅಂತ. ಬ್ರದರ್, ಡೋಂಟ್ ಸ್ಟಾಪ್. ಜಸ್ಟ್ ಸಿ ಅಂಡ್ ಎಂಜಾಯ್ ಕನ್ನಡ ಕಿಂಗ್. ವಾಟ್ ಎ ಬ್ಯೂಟಿ. ನೋಡು, ನಿನ್ನಂತ ಅಂದವಾಗಿರೋ ಹುಡುಗಿ, ನನ್ನಂತ ಚೆನ್ನಾಗಿರೋ ಹುಡುಗ ಇಬ್ರು ಸೇರಿದ್ರೆ ಲೋಕ ಕಲ್ಯಾಣ ಆಗುತ್ತೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಎಸ್. ಸಾರಿ ಬ್ರದರ್, ಆ ಡೀಲ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಕ್ಯಾಶುವಲ್ ಆಗಿ ಡೀಲ್ ಮಾಡಿದೆ. ಹುಷಾರು, ಕಿಂಗು. ಹಲೋ, ಏನ್ರೇ? ಲೈಲಾ ಮಜ್ನು ಬ್ಯಾಂಕಿಂದ ಮಾತಾಡ್ತಾ ಇದ್ದೀನಿ. ಗರ್ಲ್ ಫ್ರೆಂಡ್ ಲೋನ್ ಅಪ್ಲೈ ಮಾಡಿದ್ ನೀವೇ ತಾನೇ? ನಾನೇ ಸರ್. ಎನ್ಕ್ವೈರಿಗೋಸ್ಕರ ಬಂದಿದ್ದೀನಿ ಸರ್, ನಿಮ್ಮ ಆಫೀಸ್ ಹತ್ರನೇ ಇದ್ದೀನಿ. ಸಡನ್ ಆಗಿ ಹಿಂಗ್ ಹೇಳ್ದೆ ಕೇಳ್ದೆ ಬಂದ್ರೆ ಹೆಂಗೆ ಸರ್? ನಾವು ಸೆಟಪ್ ಮಾಡ್ಕೋಬೇಕಲ್ವಾ? ಏನ್ರಿ ಸೆಟಪ್ ಗಿಟಪ್ ಅಂತ ಇದ್ದೀರಾ? ಸೆಟಪ್ ಅಂದ್ರೆ ಅದು ಬಾಸ್ ಜೊತೆ ಮೀಟಿಂಗು, ಅಪಾಯಿಂಟ್ಮೆಂಟ್, ಕಾನ್ಫರೆನ್ಸ್ ಇರ್ತಾವಲ್ಲ, ನಾವೆಲ್ಲ ಸೆಟ್ ಮಾಡ್ಕೋಬೇಕಲ್ವಾ? ಓ ಅದಾ. ನಿಮಗೆ ಟೈಮ್ ಇಲ್ವಾ? ನಮಗೂ ಹಾಗೆ ಟೈಮ್ ಇಲ್ಲ, ಗೊತ್ತಾಯ್ತಾ? ನೀವೊಂದು ಕೆಲಸ ಮಾಡಿ, ನೀವು ಮೇಲೆ ರಿಸೆಪ್ಷನ್ ಹತ್ರ ವೇಟ್ ಮಾಡಿ, ನಾನು ಈಗಲೇ ಬರ್ತೀನಿ. ಅಯ್ಯೋ, ಏನಿದು ಹಿಂಗಾಗೋಯ್ತು? ಇವ್ನು ಸಡನ್ ಆಗಿ ಬಂದ್ಬಿಟ್ಟಿದಾನಲ್ಲ, ಏನ್ ಮಾಡೋದು ಅರ್ಥನೇ ಆಗ್ತಿಲ್ವೇ? ಗುರುವೆ ಟೆನ್ಷನ್ ಆಗಿದ್ಯಾ? ಏನಿಲ್ಲ ಗುರು, ಗರ್ಲ್ ಫ್ರೆಂಡ್ ಲೋನ್ಗೋಸ್ಕರ ಅಪ್ಲೈ ಮಾಡಿದ್ದೆ. ಅವರು ಎನ್ಕ್ವೈರಿಗೋಸ್ಕರ ಆಫೀಸ್ಗೆ ಬಂದ್ಬಿಟ್ಟಿದ್ದಾರೆ. ಗರ್ಲ್ ಫ್ರೆಂಡ್ ಲೋನಾ? ಯಾವ ಬ್ಯಾಂಕ್ ಕೊಡುತ್ತೆ? ಲೈಲಾ ಮಜ್ನು ಬ್ಯಾಂಕ್ ಅಂತ ಹೇಳಿ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋ ಯೂತ್ಗೆ ಲೋನ್ ಕೊಟ್ಟು ಸಹಾಯ ಮಾಡ್ತಿದ್ದಾರೆ. ನಾನು ಈಗಲೇ ಅಪ್ಲೈ ಮಾಡ್ತೀನಿ. ಸಾಧ್ಯ ಇಲ್ಲ, ನಿನ್ ಗರ್ಲ್ ಫ್ರೆಂಡ್ ಇದ್ರೆ ಲೋನ್ ಕೊಡೋದು. ಜೆನ್ನಿ ಇದಾಳಲ್ವ ಗುರುವೆ? ಜೆನ್ನಿ ನನ್ನವಳು, ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೇನೆ. ಕೆಲಸ ನೋಡು, ಹೋಗೋ. ಜೆನ್ನಿ ಅಂತೆ, ಜೆನ್ನಿ. ಜೆನ್ನಿ, ಜೆನ್ನಿ, ಏನು? ಸ್ವಲ್ಪ ಕೋಆಪರೇಟ್ ಮಾಡ್ತೀಯಾ? ಏನಕ್ಕೆ? ಅದಕ್ಕೆ. ನೀನ್ ಅನ್ಕೊಳ್ತಾರ ಏನೂ ಇಲ್ಲ. ಒಂದ್ 10 ನಿಮಿಷ ನನ್ನ ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡ್ತೀಯಾ ಪ್ಲೀಸ್? ವಾಟ್? ಏನ್ ಮಾತಾಡ್ತಿದ್ಯಾ ನೀನು? ಚಿಲ್. ನಾನು ಗರ್ಲ್ ಫ್ರೆಂಡ್ ಲೋನ್ಗೋಸ್ಕರ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅವ್ರು ಸಡನ್ ಆಗಿ ಎನ್ಕ್ವೈರಿ ಬಂದಿದ್ದಾರೆ ಇಲ್ಲಿಗೆ. ಸೊ ಒಂದ್ 10 ನಿಮಿಷ ನನ್ನ ಗರ್ಲ್ ಫ್ರೆಂಡ್ ಆಕ್ಟ್ ಮಾಡ್ತೀಯಾ ಪ್ಲೀಸ್? ಮತ್ತೆ ನನ್ಗೇನು? ನಿನ್ಗೊಂದು ಮೇಕಪ್ ಕಿಟ್ ಕೊಡಿಸ್ತೀನಿ. ಓಕೆ, ಡನ್. ಲೈಲಾ ಮಜ್ನು ಬ್ಯಾಂಕ್ ಇಂದ ಬಂದಿರೋದು ನೀವೇ ಅಲ್ವಾ? ಹೌದು ರೀ, ನೀವು ಸುಧೀರ್ ಅವ್ರಲ್ವಾ? ನಾನೇ. ಇದು ನನ್ನ ಗರ್ಲ್ ಫ್ರೆಂಡ್. ಚೆನ್ನಾಗಿದ್ದಾಳ್ರಿ. ಚೆನ್ನಾಗಿದ್ದಾಳೆ ಅಂದ್ರೆ ಆ ತರ ಎಲ್ಲ ತಿಳ್ಕೊಬೇಡಿ, ಸುಮ್ನೆ ಹೇಳ್ದೆ ಅಷ್ಟೇ. ಕಾಫಿ ಟೀ ಏನಾದ್ರು ತಗೊಳ್ತೀರಾ? ಆ ತರದೆಲ್ಲ ಏನ್ ತಗೊಳೋದಿಲ್ಲ, ಇನ್ಫಾರ್ಮೇಶನ್ ತಗೊಂತೀವಿ ಅಷ್ಟಕ್ಕೋ. ನಿಮ್ ಗರ್ಲ್ ಫ್ರೆಂಡ್ ಹೆಸರೇನು? ಜೆನಿಫರ್. ನಾನ್ ಮುದ್ದಾಗ ಅವಳನ್ನ ಜೆನ್ನಿ ಅಂತ ಕರಿತೀನಿ. ಆಯ್ತು ರೀ. ಮೇಡಮ್ ನವ್ರಿಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಏನ್ ಎಕ್ಸ್ಪೀರಿಯನ್ಸ್? ಮೇಡಮ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಕೇಳಬಹುದು. ಎಕ್ಸ್ಪೆನ್ಸಸ್? ಓಕೆ. ಫೋನ್ ಬಿಲ್ ಒಂದು 2000, KFC ಪಿಜ್ಜಾ ಒಂದು 10,000, ಶಾಪಿಂಗ್ ಅಂಡ್ ಮೂವೀಸ್ ಅಂಡ್ ಆಲ್ ಒಂದು 15,000. ಸೊ ಓವರ್ ಆಲ್ ಒಂದು 3 lakhs ಕೊಟ್ರೆ 3 months ಆಗುತ್ತೆ. ಏನ್ರಿ, ನೀವು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 3 years. ಅಂದ್ರೆ 1 year ನಾನು ಅವಳಿಗೆ ಟ್ರೈ ಮಾಡ್ತಿದ್ದೆ. ಅವಳು ಬಿದ್ಮೇಲೆ 2 years ಇಂದ ರಿಲೇಶನ್ಶಿಪ್ ಅಲ್ಲಿ ಇದೀವಿ. ಸೊ ಒಟ್ಟು 3 years. ಎಲ್ಲೋ ಮಿಸ್ ಆಗ್ತಿದ್ಯಲ್ಲ. ಸರಿ, ಬ್ರೇಕಪ್ ಆಗೋ ಅವಕಾಶ ಏನಾದ್ರು ಇದೆಯಾ? ನೋ, ವಿ ಆರ್ ಮೇಡ್ ಫಾರ್ ಈಚ್ ಅದರ್, ಯು ನೋ. ವೆರಿ ಗುಡ್. ಮ್ಯಾಕು ಹತ್ರ ಬಾ. ಹೇಳಿ, ನಿಮ್ಮಿಬ್ಬರದು ಒಂದು ಫೋಟೋ ತಗೊಳ್ಳ? ಶೋರ್, ತಗೊಳ್ಳಿ. ಮೇಡಮ್ನವ್ರ ಸ್ವಲ್ಪ ಹತ್ರ ಬನ್ನಿ. ಮ್ಯಾಕು. ಏನ್ರಿ, ಹಾಗೆ ಇದಕ್ಕೊಂದು ಸೈನ್ ಹಾಕ್ಬಿಡಿ. ನೀವಲ್ಲರೇ ಗರ್ಲ್ ಫ್ರೆಂಡ್ ಅವ್ರ ತಾನೆ? ಗರ್ಲ್ ಫ್ರೆಂಡ್ ಸೈನ್ ಹಾಕ್ಬೇಕು. ಓಕೆ. ಮ್ಯಾಕು ಹಾಕ್ತಾರೆ. ತಮಾಷೆ ಮಾಡ್ತಾರೆ ಸಾರು. ಏನ್ರಿ, 3 days ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ಅಮೌಂಟ್ ಬಂದ್ಬಿಡುತ್ತೆ. ಈಗಲೇ ಇದ್ರೆ ಸ್ವಲ್ಪ ಕೊಟ್ಬಿಡಿ ಸರ್. ಸ್ಯಾಂಕ್ಷನ್ ಮಾಡ್ಸಲೋ ಬೇಡವಾ? ಬೇಡ ಬಿಡಿ, ಪರವಾಗಿಲ್ಲ, ನಾನು ಸೈನ್ ಹಾಕ್ಬಿಡಿ. ಓಕೆ. ಓಕೆ, ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ಬರ್ತೀವಿ ಮೇಡಮ್ನವರೇ. ಡಾರ್ಲಿಂಗ್, ವಿ ಗಾಟ್ ದ ಲೋನ್. ಕಮ್ ಆನ್, ಸಾಯಂಕಾಲ ಎಲ್ಲಿಗೆ ಹೋಗೋಣ? ಚಪ್ಪಲಿ ತಗೊಂಡು ಹೊಡಿತೀನಿ.